ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಏರಿಕೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಹಾಸನದಲ್ಲೂ ಕೂಡ ಹಾಸನ ಜಿಲ್ಲೆಯಲ್ಲಿ ಡೆಂಗ್ಯೂ ಜ್ವರ ಕಾಡ್ತಾ ಇದೆ. ಡೆಂಗ್ಯೂ ಜ್ವರದ ಬಗ್ಗೆ ಹೆಚ್ಚು ಚರ್ಚೆ ಕೂಡ ಮಾಡ್ತೀವಿ. ಡೆಂಗ್ಯೂನಿಂದಲೇ ಸಾವು ಎಂಬ ವರದಿ ಬರಬೇಕು ಅಂತ ಹಾಸನದಲ್ಲಿ ಸಚಿವ KN ರಾಜಣ್ಣ ಹೇಳಿದ್ದಾರೆ. ಬೇರೆ ಬೇರೆ ಕಾರಣಗಳಿಗೂ ಕೂಡ ಸಾವು ಸಂಭವಿಸುತ್ತೆ, ಆದರೆ ಸಾವಿಗೆ ನಿಖರವಾದ ಕಾರಣವನ್ನು ತಿಳಿಯಬೇಕಾಗತ್ತೆ ಅಂತ ಈ ಒಂದು ಪ್ರಕರಣದ ವಿಚಾರವಾಗಿ ಈ ದಿನದಿಂದ ದಿನಕ್ಕೆ ರಾಜ್ಯದಲ್ಲಿ ಈ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮಾತನಾಡಿದರು. ಡೆಂಗ್ಯೂ ಜ್ವರ ರೋಗ ಕಾಡ್ತಾ ಇದೆ, ಅದ್ರ ಬಗ್ಗೆ ಹೆಚ್ಚು ವಿವರವಾಗಿ ಚರ್ಚೆ ಮಾಡ್ತಕ್ಕಂಥ ಆದ್ಯತೆಯನ್ನು ಕೊಡುವಂಥದ್ದು. ಅದರ ನಂತರ ಏನು ಮಳೆ ಹಾವಳಿಯಿಂದ ಏನೆಲ್ಲ ಬಡವರಿಗೆ ನಷ್ಟ ಆಗಿದೆ ಅದನ್ನು ವಿವರವಾಗಿ ಚರ್ಚೆ ಮಾಡ್ತಕ್ಕಂಥದ್ದು. ಡೆಂಗ್ಯೂ ಜ್ವರ ರೋಗ ಕಾಡ್ತಾ ಇದೆ, ಅದ್ರ ಬಗ್ಗೆ ಹೆಚ್ಚು ವಿವರವಾಗಿ ಚರ್ಚೆ ಮಾಡ್ತಕ್ಕಂಥ ಆದ್ಯತೆಯನ್ನು ಕೊಡುವಂಥದ್ದು. ಅದರ ನಂತರ ಏನು ಮಳೆ ಹಾವಳಿಯಿಂದ ಏನೆಲ್ಲ ಬಡವರಿಗೆ ನಷ್ಟ ಆಗಿದೆ ಅದನ್ನು ವಿವರವಾಗಿ ಚರ್ಚೆ ಮಾಡ್ತಕ್ಕಂಥದ್ದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.